ಹೆಸರು ನೀಲಕಂಠಪ್ಪ ಎಂ ಕೊಟಗಿ. ಕ್ಷೇತ್ರ ಸಮಾಜ ಸೇವೆ. ಸದಾ ಕಾನೂನು ರಕ್ಷಣೆ ಮತ್ತು ಶಿಸ್ತು ಕಾಪಾಡುವ ಬಿಡುವಿಲ್ಲದ ಕಾಯಕದಲ್ಲಿ ಮಗ್ನರಾಗಿರುವ ಪೊಲೀಸ್ ಅಧಿಕಾರಿಗಳು ಸಮಾಜ ಸೇವೆ ಹಾಗೂ ಕೃಷಿಯಲ್ಲಿ ತೊಡಗಿಕೊಳ್ಳುವುದು ವಿರಳವೇ ಸರಿ. ಆದರೆ ಕೃಷಿ ಜೊತೆಗೆ ಸಮಾಜ ಸೇವೆಯ ಅಭಿರುಚಿ ಇರುವ ಮನಸ್ಸುಗಳು ಪೊಲೀಸ್ ಇಲಾಖೆಯನ್ನು ಪ್ರವೇಶಿಸಿದಲ್ಲಿ ಅವರಿಂದ ಸಾಕಷ್ಟು ಸಮಾಜಮುಖಿ ಚಿಂತನೆ ಹಾಗೂ ಅಭಿವೃದ್ಧಿಯನ್ನು ನಿರೀಕ್ಷಿಸಬಹುದು. ಈ ಮಾತಿಗೆ ಪೂರಕ ಮತ್ತು ಸಾಕ್ಷಿ ಎಂಬಂತೆ ಗದಗ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸುತ್ತಾ ವಿನೂತನ ಚಿಂತನೆಗಳೊಂದಿಗೆ ಜನಸ್ನೇಹಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ನೀಲಕಂಠಪ್ಪ ಎಂ ಕೊಟಗಿ ಅವರು ದಕ್ಷತೆ ಹಾಗೂ ಪ್ರಾಮಾಣಿಕತೆಯಿಂದ ಸೇವೆ ಮಾಡುತ್ತಾ ಸಮಾಜದ ಭದ್ರತೆ ಹಾಗೂ ಸುರಕ್ಷತೆಗಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವುದಕ್ಕೆ ಗದಗವಾಣಿ ದಿನಪತ್ರಿಕೆ ಹಾಗೂ ಗದಗವಾಣಿ ಕೇಬಲ್ ಟಿವಿ ವಾಹಿನಿಯ ಪ್ರತಿಷ್ಠಿತ ಕರುನಾಡು ಕಾಯಕ ಸಮ್ಮಾನ 2024 ರಾಜ್ಯ ಪ್ರಶಸ್ತಿಯನ್ನು ಗಜೇಂದ್ರಗಡ ನಗರದಲ್ಲಿ ಡಿಸೆಂಬರ್ 29ರಂದು ನಡೆಯುವ ಗದಗವಾಣಿ 3ನೇ ವಾರ್ಷಿಕೋತ್ಸವ ಹಾಗೂ ಓದುಗ ದೊರೆಗಳ ಸಮಾವೇಶದಲ್ಲಿ ನೀಡಿ ಗೌರವಿಸುತ್ತಿದೆ. ಮಾನವೀಯ ನೆಲೆ ಸಮಾಜ ಸೇವೆ ಜಾತಿ ಮತ್ತು ಧರ್ಮಗಳನ್ನು ಮೀರಿತು. ಒಬ್ಬ ವ್ಯಕ್ತಿ ಸಮಾಜ ಸೇವೆಯಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕಾದರೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಸಮಾಜದ ದುರ್ಬಲ ವರ್ಗದವರ ಸೇವೆಯ ಕುರಿತಾದ ತುಡಿತ ಇರಬೇಕು. ಜೊತೆಗೆ ಕಷ್ಟದಲ್ಲಿರುವವರಿಗೆ ಮಿಡಿಯುವ ಹೃದಯವನ್ನು ಹೊಂದಿರಬೇಕು. ಬಡವರು ನೊಂದವರಿಗೆ ಸಹಾಯ ಮಾಡುವ ಗದಗ ಸಂಚಾರಿ ಠಾಣೆಯ ಪೊಲೀಸ್ ಆಗಿರುವ ನೀಲಕಂಠಪ್ಪ ಕೊಟಗಿಯವರು ಅಪರೂಪದ ಸಮಾಜ ಸೇವಕ ಪೊಲೀಸ್ ಸಿಬ್ಬಂದಿಯಾಗಿದ್ದಾರೆ. ಗದಗ ಜಿಲ್ಲೆ ಗದಗ ತಾಲೂಕಿನ ಯಲಿಶಿರೂರ ಗ್ರಾಮದಲ್ಲಿ 1971ರಲ್ಲಿ ಪ್ರಗತಿಪರ ರೈತ ಮಲಕಜಪ್ಪ ಅವರ ಮಗನಾಗಿ ಜನಿಸಿದ ನೀಲಕಂಠಪ್ಪ ಬಾಲ್ಯದಿಂದಲೂ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳೆರಡರಲ್ಲೂ ಪ್ರತಿಭಾವಂತ ವ್ಯಕ್ತಿಯಾಗಿದ್ದ ನೀಲಕಂಠಪ್ಪ ಸದಾ ಕ್ರಿಯಾಶೀಲತೆ ಸೃಜನಶೀಲತೆ ಕಾಪಾಡಿಕೊಂಡು 10ನೇ ತರಗತಿಯನ್ನು ಗದಗ ರೆಡ್ಡಿ ಹೈಸ್ಕೂಲಿನಲ್ಲಿ, ಪಿಯುಸಿಯನ್ನು ಮುನ್ಸಿಪಲ್ ಕಾಲೇಜಿನಲ್ಲಿ, ಪದವಿ ಶಿಕ್ಷಣವನ್ನು ಕೆಎಸ್ಎಸ್ ಕಾಲೇಜಿನಲ್ಲಿ ಪೂರೈಸಿದ್ದಾರೆ. ಬಡತನ ತಾಂಡವವಾಡುತ್ತಿರುವ ಯಲಿಶಿರೂರ ಗ್ರಾಮದಲ್ಲಿ ವಾಸ ಉಳಿಮೆ ಮಾಡಲು ಅಷ್ಟಕ್ಕಷ್ಟೇ ಜಮೀನು ಇರುವ ಪರಿಸ್ಥಿತಿ. ಆದರೆ ಸಾಧಿಸುವ ಛಲವಿದ್ದರೆ ಉನ್ನತ ಸಾಧನೆ ಸಾಧ್ಯ ಎಂಬ ಮಾತಿಗೆ ನೀಲಕಂಠಪ್ಪ ಕೊಟಗಿಯವರು ಪೊಲೀಸ್ ಪೇದೆಯಾಗಿ ಸಾಧನೆ ಮಾಡಿರೋದು ಒಂದು ದಿವ್ಯ ನಿದರ್ಶನ. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಆದರೆ ಸಾಧಿಸಲು ಮನೋಬಲ, ಆತ್ಮವಿಶ್ವಾಸ, ದೃಢವಾದ ನಂಬಿಕೆ ಇರಬೇಕು ಎಂಬುದಕ್ಕೆ ನೀಲಕಂಠಪ್ಪ ಸಾಕ್ಷಿಯಾಗಿದ್ದು ತಮ್ಮ ಸಾಧನೆ ಮೂಲಕ ಸ್ಫೂರ್ತಿ ನೀಡುತ್ತಿದ್ದಾರೆ. ನೀಲಕಂಠಪ್ಪ ಕೊಟಗಿಯವರು ಸ್ನೇಹ ವಲಯದಲ್ಲಿ ಸತತ ಪ್ರಯತ್ನಶೀಲರು ಮತ್ತು ಪರಿಶ್ರಮವಾದಿ ಎಂದೇ ಕರೆಸಿಕೊಂಡವರು. 1997ರಲ್ಲಿ ಗದಗ ರೈಲ್ವೆ ಕಲ್ಯಾಣ ಮಂಟಪದಲ್ಲಿ ಮದುವೆಯಾದ ಇವರು ಬಾಲ್ಯದಿಂದಲೂ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಬೇಕೆಂಬ ಅವರೊಳಗಿನ ಛಲ ಮತ್ತು ಕನಸು ಫಲಿಸಿ 12/9/1994ರಲ್ಲಿ ಪೊಲೀಸ್ ಪೇದೆಯಾಗಿ ಆಯ್ಕೆಯಾಗಿ 17/10/1994ರಿಂದ 28/8/1995ರವರೆಗೆ ಚನ್ನಪಟ್ಟಣದ ಪೊಲೀಸ್ ತರಬೇತಿ ಶಾಲೆಯಲ್ಲಿ 9 ತಿಂಗಳ ತರಬೇತಿ ಪೂರ್ಣಗೊಳಿಸಿ 1995ರಲ್ಲಿ ಹುಬ್ಬಳ್ಳಿಯ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ 2003ರವರೆಗೆ ಸೇವೆ ಸಲ್ಲಿಸುತ್ತಿದ್ದಾರೆ. ಗದಗವಾಣಿಯ ಎಲ್ಲ ಸಿಬ್ಬಂದಿಗೂ ನನ್ನ ನಮಸ್ಕಾರಗಳು. ಗದಗವಾಣಿ ಸಿಬ್ಬಂದಿಯವರು ನಮ್ಮ ಮನೆಯವರಿಗೆ ಈ ರಾಜ್ಯ ಪ್ರಶಸ್ತಿಯನ್ನು ಗುರುತಿಸಿ ಕೊಡೋದಕ್ಕಾಗಿ ನಮಗೆ ತುಂಬ ಸಂತೋಷ ಐತಿ. ಕೃಷಿ ಕುಟುಂಬದವರು ರೀ, ಅವರ ತಂದೆಯವರು ತಾಯಿಯವರು ಎಲ್ಲ ಕೃಷಿ ಮಾಡ್ಕೊತ ಬಂದಿದ್ರಿ. ನಾವು ಬಿಟ್ಟಿಲ್ಲ ಅದನ್ನು. ಅವರು ಡ್ಯೂಟಿ ಮುಗಿಸಿ ಬಂದ ನಂತರ ನಾವು ಹೊಲಕ್ಕೆ ಹೋಗಿ ಆ ಕೆಲಸ ಮಾಡಿ ಬರ್ತೀವಿ ರೀ. ಖುಷಿ ಅನಿಸುತ್ತೆ ರೀ. ಎಲ್ಲ ಅಲ್ಲೇ ಮಾರ್ಕೆಟಲ್ಲಿ ಹೋದ್ರೆ ಎಲ್ಲ ನಾವು ಅವ್ರಿಗೆ ಮನೆಗಿಂತ ಹೊರಗೆ ಮಾರ್ಕೆಟಿಂದ ಜಾಸ್ತಿ ರೀ. ಅವ್ರಲ್ಲಿ ಮನೆಗಿಂತ ಜಾಸ್ತಿ ಮಾರ್ಕೆಟ್ನಾಗ ಇರೋದ ಜಾಸ್ತಿ ರೀ. ಅವರು ಮಂದಿ ಬಡ್ಕೊತಾರೆ, ಎಲ್ಲಿ ಹೋದ್ರೆ ಅವ್ರಿಗೂ ಹಂಗೆ ಮಾಡ್ತಾರೆ, ನಮಗೂ ಹಂಗೆ ಮಾಡ್ತಾರೆ. ಖುಷಿ ಐತ್ರಿ ಅವರಿಂದ. ನಮ್ಗೆ ಚಲೋ ಐತ್ರಿ. ಅವರಿಂದನೇ ನಮ್ಮನ್ನು ಗ್ರಾಮ ಪಂಚಾಯತಿ ಮೆಂಬರ್ನ ಮಾಡಿದ್ರಿ. ಅವ್ರ ಸಹಕಾರದಿಂದನೇ ನಾವು ಗ್ರಾಮ ಪಂಚಾಯತಿಗೆ ನಿಂತಿದ್ರಿ. ಅಲ್ಲೇ 7:30-8 ಗಂಟೆ ಅಂದ್ರೆ ಹೋಗ್ಬಿಡ್ತಾರೆ ಸರ್ ಅವರು. ಅಲ್ಲೇ ನಾಷ್ಟ ಮಾಡ್ತಾರೆ ರೀ. ಬೆಳಗ್ಗೆ ಊಟ, ರಾತ್ರಿ ಊಟ ಅಷ್ಟೇ ಮನೆ ಒಳಗೆ ರೀ ಅವ್ರದ್ದು. ಅದು ಮಧ್ಯಾಹ್ನ ಬಂದರು 2 ಗಂಟೆಗೆ ಬರ್ತಾರೆ ರೀ. ಮತ್ತು 5:30-6 ಗಂಟೆ ಅಂದ್ರೆ ಮತ್ತೆ ಒಳಗೆ ಹೋಗ್ತಾರೆ ರೀ. ಮತ್ತು 10 ಗಂಟೆಗೆ ಬರ್ತಾರೆ ರೀ ಅವ್ರು ರಾತ್ರಿ. ಮನೆಗಿಂತ ಮಾರ್ಕೆಟ್ನಾಗ ಜಾಸ್ತಿ ಇರೋದು ರೀ ಅವರು. 2003ರಿಂದ 2009ರವರೆಗೆ ಸಂಚಾರಿ ಪೊಲೀಸ್ ಠಾಣೆ ಧಾರವಾಡಕ್ಕೆ ವರ್ಗಾವಣೆಗೊಂಡು ಬಳಿಕ 2009ರಿಂದ ಹುಬ್ಬಳ್ಳಿಯ ಕೇಶವಾಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಬಳಿಕ 8/9/2009ರಲ್ಲಿ ಗದಗ ಜಿಲ್ಲಾ ಪೊಲೀಸ್ ಕಚೇರಿಗೆ ವರ್ಗಾವಣೆಗೊಂಡ ಬಳಿಕ 2015ರಿಂದ ಇಲ್ಲಿಯವರೆಗೆ ಗದಗ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಸಮಾಜದಲ್ಲಿ ಪೊಲೀಸರ ಸಹವಾಸವೇ ಬೇಡ ಎಂಬ ಧೋರಣೆ ಇವರಿಂದ ಬದಲಾಗಿದ್ದು, ನೀಲಕಂಠಪ್ಪ ಕೊಟಗಿ ಅವರ ಉತ್ತಮ ಮಾನವೀಯ ನೆಲೆಯ ಜನಸೇವೆಯ ಸಾಮಾಜಿಕ ಕಳಕಳಿಯ ಜನಸ್ನೇಹಿ
ಪೊಲೀಸ್ ಆಗಿ ಸೇವೆ ಸಲ್ಲಿಸುತ್ತಿರುವುದು ಗದಗವಾಣಿ ಪ್ರಾದೇಶಿಕ ದಿನಪತ್ರಿಕೆ ಶ್ಲಾಘಿಸುತ್ತದೆ. ಈಗ ನಮ್ಗೆ ಗದಗವಾಣಿ ಪ್ರಶಸ್ತಿ ಸಿಕ್ಕಿದ್ದು ಒಂಥರ ಭಾಳ ಸಂತೋಷ ಆಗುತ್ತೆ ಸರ. ನಾವು ಪೊಲೀಸ್ ಇಲಾಖೆಯಲ್ಲಿ ಸೇರಿ ಈಗ 30 ವರ್ಷ ಆಯ್ತು. 30 ವರ್ಷದಿಂದನೂ ಸತತ ಸೇವೆ ಮಾಡ್ಕೊತಾನೆ ಬಂದೀವಿ ನಾವು. ಇಲ್ಲಿವರೆಗೆ ನಮ್ಗೆ ಯಾರಿಗೂ ಗುರುತಿಸಿದ್ದಿಲ್ಲ. ಈಗ ನಮ್ಗೆ ಗದಗವಾಣಿ ಪತ್ರಿಕೆಯವರು ಗುರುತಿಸಿ 2024 ಈ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಕೊಡೋಕತ್ತಿದ್ದು ನಮ್ಗೆ ಒಂಥರ ಹೆಮ್ಮೆ ಅನಿಸುತ್ತೆ ಸರ. ಈ ಗದಗವಾಣಿಗೆ ಮತ್ತು ಎಲ್ಲ ಸಿಬ್ಬಂದಿ ಜನರಿಗೆ ನಾನು ಮೊದಲನೇದಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. 1994ನೇ ಇಸ್ವಿಯಾಗ ಅಲ್ಲಿಂದ ನಾವು ಚನ್ನಪಟ್ಟಣದ 1 ವರ್ಷದ ತರಬೇತಿ ಮುಗಿಸ್ಕೊಂಬಂದು ಹುಬ್ಳಿ ಬೆಂಡಿಗಿರಿ ಪೊಲೀಸ್ ಸ್ಟೇಷನ್ಗೆ ಜಾಯ್ನ್ ಆದ್ವಿ ಸರ್. ನಾವು ಜಾಯ್ನ್ ಆಗಿಂದ ಅಲ್ಲಿ 1-2 ವರ್ಷ ಜನರಲ್ ಡ್ಯೂಟಿ ಮಾಡಿ ಒಂದು 4 ವರ್ಷ ಅಪರಾಧ ವಿಭಾಗದಾಗ ಕೆಲಸ ಮಾಡಿದ್ವಿ ಸರ್. ನಾವು ಅಪರಾಧ ವಿಭಾಗದಾಗ ಕೆಲಸ ಮಾಡುವಾಗ ನಾವು ಸಾಕಷ್ಟು ಜನ ಕಳ್ಳರಿಗೆ, ಪಿಕ್ ಪಾಕೆಟರ್ಸ್ ಇವರಿಗೆಲ್ಲ ತೊಗೊಂಬಂದು ಅವರಿಗೆಲ್ಲ ಸಾಕಷ್ಟು ನಾವು ರಿಕವರಿ ಮಾಡಿದ್ದೀವಿ ಸರ್. ನಾವು ಅಲ್ಲಿ ನಮ್ಗೆ ಭಾಳ ಇದು ಮಾಡಿದ್ರು ಸರ್, ಕೆಲಸ ಭಾಳ ಮಾಡಿದ್ದೀವಿ ಸರ್ ನಾವು ಅಲ್ಲಿ ಬೆಂಡಿಗಿರಿ ಪೊಲೀಸ್ ಸ್ಟೇಷನ್ದಾಗ. ಅಲ್ಲಿಂದ ಮತ್ತು ನಮಗೆ ಧಾರವಾಡ ಟ್ರಾಫಿಕ್ಗೆ ಟ್ರಾನ್ಸ್ಫರ್ ಆಯ್ತು ಸರ್. ನಮ್ಗೆ ಅಲ್ಲಿಂದ ಧಾರವಾಡ ಟ್ರಾಫಿಕ್ದಾಗೂ 6 ವರ್ಷ ಸೇವೆ ಮಾಡಿ ಹೊಳ್ಳಿ ಒಂದು 6 ತಿಂಗಳ ಹುಬ್ಳಿ ಕೇಶವಪುರದಾಗ ಕೆಲಸ ಮಾಡಿದ್ವಿ ಸರ್. ನಾವು ಅಲ್ಲಿಂದ 2009ರಾಗ ಗದಗ ಜಿಲ್ಲಾಕ್ಕೆ ನಾವು ಟ್ರಾನ್ಸ್ಫರ್ ಮಾಡ್ಸ್ಕೊಂಬಂದಿವಿ ಸರ್. ಟ್ರಾನ್ಸ್ಫರ್ ಮಾಡ್ಸ್ಕೊಂಬಂದು ಮೊದಲನೇದಾಗಿ ನಮ್ಮ ಶಹರ ಪೊಲೀಸ್ ಠಾಣೆಗೆ ನಮ್ಗೆ ಅಲ್ಲಿ ಹೋಗಿ ಜಾಯ್ನ್ ಆದ್ವಿ ಸರ್. ನಾವು SP ಆಫೀಸ್ಗೆ ಬಂದು ರಿಪೋರ್ಟ್ ಮಾಡ್ಕೊಂಡಿಂದ ನಮ್ಗೆ ಅಲ್ಲಿ ಪೋಸ್ಟಿಂಗ್ ಕೊಟ್ಟರು ಸರ್ ಗದಗ ಟೌನ್ ಪೊಲೀಸ್ ಸ್ಟೇಷನ್ದಾಗ. ಅಲ್ಲಿ ನಾವು ಸತತ 6 ವರ್ಷ ಸೇವೆ ಮಾಡಿ ಅಲ್ಲಿಂದ ನಾವು ಟ್ರಾಫಿಕ್ ಸಂಚಾರ ಪೊಲೀಸ್ ಠಾಣೆಗೆ ಮತ್ತು ನಮಗೆ ಟ್ರಾನ್ಸ್ಫರ್ ಆಯ್ತು ಸರ್. ಅಲ್ಲಿ ಸತತ ನಾವು 6 ವರ್ಷದಿಂದ ಸೇವೆ ಮಾಡಿ ಅಲ್ಲಿಂದ ನಮ್ಗೆ ಶಿರಟ್ಟಿ ಪೊಲೀಸ್ ಸ್ಟೇಷನ್ಗೆ ಒಂದು 2 ಟ್ರಾನ್ಸ್ಫರ್ ಆಯ್ತು ಸರ್ ಸಂಚಾರ ಪೊಲೀಸ್ ಠಾಣೆಯಿಂದ. ಅಲ್ಲಿ ಒಂದು 2 ವರ್ಷ ನಾವು ಸೇವೆ ಮಾಡಿ ಅಲ್ಲಿಂದ ಮತ್ತು ನಾವು ಓಡಿ ಆಧಾರದ ಮೇಲೆ ಹೊಳ್ಳಿ ಧಾರವಾಡ ಗದಗ ಸಂಚಾರ ಪೊಲೀಸ್ ಠಾಣೆಗೆ ಬಂದ್ವಿ ಸರ್. ನಾವು ಹೊಳ್ಳಿ ಈ ಸದ್ಯ ನಾನು ಗದಗ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಸರ್. ಏನು ಸರ್ 2019 ಕೋವಿಡ್ ಫಸ್ಟ್ ಟೈಮ್ ಕೋವಿಡ್ ಬಂದಾಗ ಭಾಳ ಅಲ್ಲೋಲ್ ಕಲ್ಲೋಲ್ ಆಯ್ತು ಸರ್. ಆ ಟೈಮ್ದಾಗೆಲ್ಲ ಅಂಗಡಿನೂ ಬಂದು ಎಲ್ಲ ಮನೆಯೂ ಬಂದು ಯಾರಿಗೆ ತಿನ್ನೋಕೆ ನಾಷ್ಟ ಇಲ್ಲ, ಊಟ ಇಲ್ಲ, ಕುಡಿಯೋಕೆ ನೀರಿಲ್ಲ. ಅಂಥ ಸಂದರ್ಭದೊಳಗೆ ನಾವು ಎಲ್ಲ ಅಲ್ಲಿ ಇರ್ತಕ್ಕಂಥ ಗಣ್ಯ ವ್ಯಾಪಾರಸ್ಥರಿಗೆ ಭೇಟಿಯಾಗಿ ಅವ್ರ ಕಡೆಯಿಂದ ಸ್ವಲ್ಪ ಹಿಂಗಾಗೈತಿ ಸರ್, ಎಲ್ಲ ಅಸ್ತವ್ಯಸ್ತ ಆಗೈತಿ ಅಂತ ಹೇಳಿದಕ್ಕೆ ಅವರೆಲ್ಲ ಒಂದು ದಿವಸದ್ದು ಈಗ ನಮ್ಮ ಸಿಬ್ಬಂದಿ ಜನರಿಗಾಯ್ತು ಅಥವಾ ಈ ಸಾರ್ವಜನಿಕರಿಗೆ ಅಡ್ಡಾಡ್ತಿರ್ತಕ್ಕಂಥ ನಿರ್ಗತಿಕರಿಗೆ ಅವರೆಲ್ಲ ನಾಷ್ಟದ ವ್ಯವಸ್ಥೆ ಮಾಡಿದ್ರು ಸರ. ಅವ್ರಿಗೆ ಹೇಳ್ಕೊಂಡು ನಾವು ನಾಷ್ಟದ ವ್ಯವಸ್ಥೆ ಮಾಡಿ ಸತತ 55 ದಿವಸ ನಾವು ನಾಷ್ಟ ಇದು ಮಾಡಿದ್ವಿ ಸರ್. ಸಿಬ್ಬಂದಿ ಜನರಿಗೆಲ್ಲ ಸುಮಾರು ಒಂದು 200-250 ಜನ ಅದೇ ಡೈಲಿ ನಾಷ್ಟ ಮಾಡ್ತಿದ್ರು ಸರ್. ಮಧ್ಯಾಹ್ನ ಊಟ, ರಾತ್ರಿ ಊಟದ ವ್ಯವಸ್ಥೆ ಮಾಡ್ತಿದ್ವಿ ಸರ್. ಇದನ್ನೆಲ್ಲ ನೇತೃತ್ವವನ್ನು ಗಣ್ಯ ವ್ಯಾಪಾರಸ್ಥರು ದಿವಸ ಒಬ್ಬೊಬ್ಬರು ಮಾಡಿಸ್ತಿದ್ರು ಸರ್. ಏನಿಲ್ಲ ಸರ, ದಿನ ಡೈಲಿಗೆ ಹೋಗೋ ಜನ ಇರ್ತೈತೆ ಸರ್. ಮಾರ್ಕೆಟಿಗೆ ಬರುವಂಥ ಇರ್ತೈತಿ. ಆಮೇಲೆ ಈ ಮಾಲ್ ಹೇಳಕ್ಕೆ ಗಾಡಿ ಬರ್ತಿರ್ತವೆ ಸರ್. ಈಗೆಲ್ಲ ಡ್ರೈವರ್ ಮಂದಿ ಎಲ್ಲ ಅವರೆಲ್ಲ ಅವ್ರ ಕಡೆ ಏನು ದುಡ್ಡು ಇರೋಂಗಿಲ್ಲ ಸರ್. ಅವರೆಲ್ಲ 100-200 ರೂಪಾಯಿ ಇಟ್ಕೊಂಬಂದಿರ್ತಾರೆ. ಅದನ್ನು ಡೀಸೆಲ್ ಹಾಕ್ಸ್ಕೊಂಡು ಮಾರ್ಕೆಟಿಗೆ ಬಂದಿರ್ತಾರೆ. ಅಂಥ ಟೈಮ್ದಾಗ ಅವ್ರಿಗೆ ಬೆಳಗಿನ ನಾಷ್ಟಕ್ಕೆ ದುಡ್ಡು ಇರೋಲ್ಲ. ಆಮೇಲೆ ಅವ್ರಿಗೆ ಸರಿಯಾಗಿ ಊಟಕ್ಕೆ ರೊಕ್ಕ ಇರೋಲ್ಲ. ಆಮೇಲೆ ಈಗ ಯಾರು ಗಾಡಿ ಹಚ್ಚಿದ್ರ ಅಂತಂದ್ರೆ ಹಿಡಿದ್ರಂದ್ರೆ ಅವ್ರಿಗೆ ಸ್ವಲ್ಪ ಈ ದುಡ್ಡು ಪೇ ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸರ್ ಅವ್ರಿಗೆ. ಅಂಥವ್ರಿಗೆ ನಾವು ಸ್ವಲ್ಪ ಸಹಾನುಭೂತಿಯಿಂದ ನಮ್ಮ ಕಡೆ ಸಾಧ್ಯ ಆದಷ್ಟು ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಸರ್. ನಾನು ನಾಷ್ಟ ಮಾಡಿಸೋದಾಯ್ತು, ಊಟದ ಯಾರಿಗೆ ಹಸ್ಕೊಂಡು ಬಂದವ್ರಿಗೆ ಯಾರಿಗೆ ಇಲ್ಲ ಅಂತ ಹೊಳ್ಳಿ ಕಳ್ಸಲ್ಲ ಸರ್ ನಾನು. ಹೌದು ಸರ್, ಅಲ್ಲೇ ಹೋಗಿ ಕುಡಿಯೋಕೆ ನೀರು ಇರ್ತಿದ್ದಿಲ್ಲ ಸರ್. ಅಲ್ಲೇ ಆಜು ಬಾಜು ಮನೆಯಾಗ ತೊಗೊಂಬಂದು ಅವ್ರಿಗೆ ದನಕ್ಕೆ ಪ್ರಾಣಿಗಳಿಗೆ ನೀರು ಕುಡಿಸೋದು ಅಥವಾ ನಮಗೆ ತಿನ್ನಕ್ಕೆ ಕೊಟ್ಟಿರತಕ್ಕಂಥ ನಾಷ್ಟ ಆಯ್ತು ಅಥವಾ ಉಪಹಾರದಾಗ ಅದು ಹಣ್ಣು ಇರ್ಬೋದು, ಏನೇ ಇರ್ಬೋದು, ಅಂಥ ವಸ್ತುಗಳನ್ನೆಲ್ಲ ನಾವು ಪ್ರಾಣಿಗೆ ಹಾಕಿದ್ದು ಐತೆ ಸರ್. ಅದು ನಿಜ ಐತೆ. ನಾವು ಕೆಲಸ ಮುಗಿಸು ಬಂದ ಮೇಲೆ ನಾವು ಹೊರಗೆ ಅಡ್ಡಾಡೋ ಚಟ ಇಲ್ಲ ಸರ್ ನಮ್ಗೆ. ಏನಾದರೂ ನಾವು ನಮ್ಮ ಭೂಮಿ ಅದು ಸರ್. ನಮ್ಗೆ ಹಿರಿಯರು ಮಾಡಿದಂಥ ಆಸ್ತಿ ಒಳಗೆ ನಾವು ಹೋಗಿ ನಮ್ಮ ಕೈಲಿ ಸಾಧ್ಯ ಆದಷ್ಟು ನಾವು ಅಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತೀವಿ. ಏನೋ ಕಳೆ ತೆಗೆದು ಸುತ್ತಲಿ, ಆಮೇಲೆ ಇವು ಕಳೆ ಗಿಳೆ ಕಲ್ಲು ಮಣ್ಣು ಇರ್ತವೆ ಅವನ್ನೆಲ್ಲ ಹಾಕೋದು ನಮ್ಮ ಹೊಲ್ದಾಗ ನಾವು ಕೆಲಸ ಮಾಡ್ಕೊತೀವಿ ಸರ. ಈ ಸ್ವಲ್ಪ ಆಳಿಂದ ಸಮಸ್ಯೆ ಇರೋದಕ್ಕೆ ಆಳನ್ನು ಸರಿಯಾಗಿ ಕೆಲಸ ಮಾಡಲ್ಲ ಸರ. ಹಿಂಗಾಗಿ ನಾವು ನಮ್ಮ ಹೆಂಡ್ರು ಮಕ್ಕಳು ಕರ್ಕೊಂಡು ಹೋಗಿ ನಾವು ಹೊಲ್ದಾಗ ಕೆಲಸ ಮಾಡ್ತೀನಿ ಸರ್ ಡೈಲಿ. ಈಗ ನಮ್ಗೆ ಗದಗವಾಣಿ ಪ್ರಶಸ್ತಿ ಸಿಕ್ಕಿದ್ದು ಒಂಥರ ಭಾಳ ಸಂತೋಷ ಆಗುತ್ತೆ ಸರ. ನಾವು ಪೊಲೀಸ್ ಇಲಾಖೆಯಲ್ಲಿ ಸೇರಿ ಈಗ 30 ವರ್ಷ ಆಯ್ತು. 30 ವರ್ಷದಿಂದನೂ ಸತತ ಸೇವೆ ಮಾಡ್ಕೊತಾನೆ ಬಂದೀವಿ ನಾವು. ಇಲ್ಲಿವರೆಗೆ ನಮ್ಗೆ ಯಾರಿಗೂ ಗುರುತಿಸಿದ್ದಿಲ್ಲ. ಈಗ ನಮ್ಗೆ ಗದಗವಾಣಿ ಪತ್ರಿಕೆಯವರು ಗುರುತಿಸಿ 2024 ಈ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಕೊಡೋಕತ್ತಿದ್ದು ನಮ್ಗೆ ಒಂಥರ ಹೆಮ್ಮೆ ಅನಿಸುತ್ತೆ ಸರ. ಈ ಗದಗವಾಣಿಗೆ ಮತ್ತು ಎಲ್ಲ ಸಿಬ್ಬಂದಿ ಜನರಿಗೆ ನಾನು ಮೊದಲನೇದಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ.